ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ಇವತ್ತು ಬಂದು ಮಂಡೇ ಮಾರ್ನಿಂಗ್ ಥ್ರೂ ಔಟ್ ದ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಜೊತೆಗೆ ಟೈಮ್ ಬಂದು 6:30 ಆಗ್ತದೆ. 6 o'clockಗೆಲ್ಲ ಎದ್ದಿದ್ದಾಯ್ತು. ಇವತ್ತು ಸ್ವಲ್ಪ ಬೇಗ ಆಫೀಸ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದಾಯಿತು. ನಿದ್ದೆ ಕೂಡ ಓಕೆ ಥರ ಆಗಿದೆ. ಎದ್ದು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿತಾ ಇದ್ದೀನಿ. ತುಂಬಾ ಚಳಿ ಇದೆ. ಇನ್ನೂ ಒಳಗಡೆ ಬೆಳಕು ಕೂಡ ಸರಿಯಾಗಿ ಬಂದಿಲ್ಲ. ರಿಂಗ್ ಲೈಟ್ನ ಹಾಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರ ಡೇ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಿರಾಕ್ಯುಲಸ್ ಆಗಿ ಫ್ಯಾಬುಲಸ್ ಆಗಿರಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ಹೇಳೋದು, ಓಕೆ, ಇವತ್ತಿನ ಅಫರ್ಮೇಷನ್ ಬಂದು ಐ ಹ್ಯಾವ್ ಮೈ ಡ್ರೀಮ್ ಜಾಬ್. ಇದನ್ನ ಹೇಳ್ತಾ ಇರಿ, ಇಲ್ಲ ಹೊಸದಾಗಿ ಯಾರೋ ಜಾಬ್ ಹುಡುಕ್ತಿದ್ರೆ ಐ ಹ್ಯಾವ್ ಮೈ ಡ್ರೀಮ್ ಜಾಬ್ ಅಂತ ಪದೇ ರಿಪೀಟ್ ಮಾಡ್ತೀರಿ. ಆ್ಯಂಡ್ ಏನು ಮ್ಯಾಜಿಕ್ ಆಗುತ್ತೆ ಅನ್ನೋದೇ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟಲ್ಲಿ ಹಾಕಿ, ಓಕೆನಾ? ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ಸೊ ಲಂಚ್ಗೆ ಅಂತ ಹೇಳ್ಬಿಟ್ಟು ತಡ್ನಿಕಾಳು ಪಲ್ಯನ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಈ ಕಡೆ ಇವಾಗ ರುಬ್ಬಕ್ಕೆ ಹಾಕೋಬೇಕು. ಓಕೆ, ರುಬ್ಬಕ್ಕೆ ಅಂತ ಬಂದ್ಬಿಟ್ಟು ಬೇಯಿಸಿರೋ ಬೆಳ್ಳುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳು ತೊಗೊಂಡಿದ್ದೀನಿ. ಹಾಗೆ 1 ಟೊಮೆಟೊ, 1 ಈರುಳ್ಳಿ, ಇಷ್ಟನ್ನು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಅದೇ ನೀರೇನು ಮಿಕ್ಕಿರುತ್ತಲ್ವ ಕಾಳು ಬೇಯಿಸಿದ್ದು, ಅದಕ್ಕೆ ಆ ಮಸಾಲ ರುಬ್ಬಿರ್ತೀನಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕೋತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು 1-2 ಕುದಿ ಬಂದರೆ ಸಾಕಿದು. ಇಟ್ಸ್ ರೆಡಿ. ಇಷ್ಟು ಉಪ್ಪು ಹಾಕ್ತೀನಿ ಇವಾಗ. ಬೇಕಿದ್ರೆ ಆಮೇಲೆ ನೋಡಿ ಮತ್ತೆ ಹಾಕೊಳ್ಳೋಣ. ರೈಸ್ ಕೂಡ ರೆಡಿ ಆಯಿತು, ಪಲ್ಯ ಕೂಡ ರೆಡಿ, ಸಾಂಬಾರು ಒಂದು ರೆಡಿ ಆದರೆ ಇವಾಗ ಪ್ಯಾಕ್ ಮಾಡಬೇಕು. ಏನಪ್ಪ, ಪಲ್ಯ ಮತ್ತೆ ರೈಸ್ ಸ್ವಲ್ಪ ತುಪ್ಪ ಹಾಕೊಂಡು ಹೋಗ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಕಾಂಬಿನೇಷನ್, ತುಪ್ಪ ಮತ್ತೆ ಬಸ್ಸಾರಿದ್ರೆ. ಪ್ಯಾಕ್ ಮಾಡಿಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಾಫಿ ಕುಡಿಯೋಣ. ಓಕೆ, ಸ್ವಲ್ಪನೇ ಪಾತ್ರೆಗಳಿದೆ, ನಾನು ಇವಾಗಲೇ ವಾಶ್ ಮಾಡಿ ಹಾಕ್ತೀನಿ. 7 o'clock ಆಗ್ತಿದೆ ಟೈಮು. ಸೊ ಬೇಗ ಕೆಲಸ ಮುಗಿಸ್ಬೇಕು. ಕೆಲಸ ಎಲ್ಲ ಮುಗೀತು ಫೈನಲಿ. ನನ್ನ ಬಟ್ಟೆಗಳು ಸ್ವಲ್ಪ ಡ್ರೈ ಆಗ್ಬೇಕು. ನೆನ್ನೆ ಮಧ್ಯಾಹ್ನ ವಾಶ್ ಮಾಡಿ ಹಾಕಿದ್ದೆ ನಾನು ಅದನ್ನು. ಇವಾಗ ಒಂದು ಸ್ವಲ್ಪ ಡ್ರೈ ಆಗಿದೆ. ಸ್ವಲ್ಪ ಫೋಲ್ಡ್ ಮಾಡಿ ಹಾಕ್ತೀನಿ, ಮತ್ತೆ ಸ್ವಲ್ಪ ಒಣಗಿಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಅಷ್ಟುದ್ದನೂ ಹಾಕಿದ್ದೀನಿ ಬಟ್ಟೆಗಳೆಲ್ಲ. ನೆನ್ನೆನೇ ವಾಶ್ ಮಾಡಿ ಹಾಕಿದ್ದು. ಸೊ ರೀಸೆಂಟಾಗಿ ಮೀಶೋಯಿಂದ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ಬಂದ್ಬಿಟ್ಟು ಏನಂತಾರೆ, ನೆಕ್ ಪೀಸಸ್ಸು. ಬಟ್ ಇದು ಒಂಥರ ಗೋಲ್ಡ್ ನಂಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು. ಒಂಥರ ಇದೆ ನೋಡಿ, ಒಂಥರ ಓವರಾಗಿ ಅನ್ಸುತ್ತೆ ಹಾಕೊಂಡಾಗ. ಗೋಲ್ಡ್ ಕತ್ತಿಗಿಂತ ಕಲರ್ ಇದೆ ಆ್ಯಕ್ಚುಲಿ ಅದು. ಸೊ ಈ ಥರ ಒಂದು 5 ಪೀಸಸ್ ಬಂದಿದೆ. 5 ನೆಕ್ ಪೀಸಸ್ ಇದೆ. ಇದು 99 rupeesಗೆ. ನಾನು ನೆಕ್ ಪೀಸ್ ಅಷ್ಟೊಂದು ಹಾಕೊಳ್ಳಲ್ಲ, ಬಟ್ ತುಂಬ ರೇರ್ಲಿ ಏನಾದ್ರು ನೋಡೋಣ ಹಾಕೊಳ್ಳೋಣ ಫ್ಯೂಚರಲ್ಲಿ ಅಂತ ಅಂದ್ಕೊಂಡು ಇದನ್ನು ತರಿಸ್ಕೊಂಡಿದ್ದು. ಈ ಥರ ಒಂದು ಬಾಕ್ಸಲ್ಲಿ ಬಂದಿದೆ ಫುಲ್ಲು. ಸೊ ಇದು 99 rupeesಗೆ ತೊಗೊಂಡಿದ್ದು. ನೆಕ್ಸ್ಟ್ ಬಂದು ಈ ಥರ ಫ್ಲಾಟ್ ಸ್ಲಿಪ್ಪರ್ನ ತೊಗೊಂಡಿದ್ದೀನಿ. ವೈಟ್ ಕಲರಲ್ಲಿ ಯಾವುದೂ ಇರಲಿಲ್ಲ ಫ್ಲಾಟ್ ಆಗಿರುವಂಥದ್ದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದು 6 ಸೈಜಲ್ಲಿ ತೊಗೊಂಡಿದ್ದು. ಕಾಸ್ಟ್ ಮೇ ಬಿ 170 rupees ಸಮಥಿಂಗ್ ಇರ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ದಿಸ್ ಇಸ್ ದ ಒನ್. ನೆಕ್ಸ್ಟ್ ಬಂದು ಇದು ನಾಟ್ ಫ್ರಮ್ ಮೀಶೋ, ದಿಸ್ ಇಸ್ ಫ್ರಮ್ ಅಜಿವೋ. ಸೊ ಆಫೀಸ್ ವೇರ್ಗೆ ಬೇಕಲ್ವಾ ನನಗೆ. ಸಾಫ್ಟ್ ಮೆಟೀರಿಯಲ್, ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಬಟನ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಇದಕ್ಕೆ ಇವಾಗ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಕ್ರೀಮ್ ಕಲರ್ ಪ್ಯಾಂಟ್ ಹಾಕೊಳ್ಳೋದಾ ಅಥವಾ ಬ್ಲ್ಯಾಕ್ ಹಾಕೊಳ್ಳೋದಾ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಒನ್.
ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಈ ಕಲರ್ ಕಾಂಬಿನೇಷನ್. ನೆಕ್ಸ್ಟ್ ಬಂದು ಮೂಗುತ್ತಿಗಳನ್ನ ತಗೊಂಡಿದ್ದೀನಿ. ಓಕೆನಾ, ಎಷ್ಟಿದೆ ಗೊತ್ತಾ? 1 2 3 4 5 6 7 8 9 10 ಪೀಸಸ್ ಇದೆ. 10 ಪೀಸಸ್ಗೆ 200 ಸಮಥಿಂಗ್ ಆಗಿರ್ಬೋದಾ ಅಂತ ನೆನಪಿಲ್ಲ ನನಗೆ ಎಷ್ಟು ಅಂತ. ಲೆಟ್ ಮಿ ಟ್ರೈ ದಿಸ್. ಹಿಂಗೆ ಕಾಣಿಸುತ್ತೆ ಆ್ಯಕ್ಚುಲಿ. ಇದು ಚೆನ್ನಾಗಿ ಕಾಣಿಸುತ್ತೆ. ನನಗೆ ದಪ್ಪ ಮೂಗುತ್ತಿದ್ರೆ ತುಂಬ ಇಷ್ಟ. ಬೇರೆ ಬೇರೆದೇನೇನೋ ಡಿಸೈನ್ಸ್ ಇದೆ. ಸೊ ಗೊತ್ತಿಲ್ಲ ಯಾವಾಗ ಹಾಕೋತೀನೋ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಮೂಗು ಚುಚ್ಚಿಸ್ಬೇಕು ಅಂತ ತುಂಬ ಆಸೆ ಆಗಿದೆ. ಬಟ್ ನನ್ನ ಫೇಸ್ಗೆ ರೌಂಡ್ ಬರುತ್ತಲ್ಲ, ಏನಂತಾರೆ ಅದನ್ನು, ರಿಂಗ್ ಥರ ಬರುತ್ತಲ್ವ, ಅದನ್ನು ಚುಚ್ಚಿಸೋದಾ, ಅದು ಸೂಟ್ ಆಗುತ್ತಾ, ಯಾವ್ದು ಸೂಟ್ ಆಗುತ್ತಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಸ್ಟಿಲ್ ಕನ್ಫ್ಯೂಸಿಂಗ್. ಸೊ ಯಾರಾದರೂ ಸಕ್ಕತ್ತಾಗಿ ಸಜೆಸ್ಟ್ ಮಾಡೋರಿದ್ರೆ ನನ್ನ ಫೇಸ್ ಪ್ರಕಾರ ಸೊ ಚುಚ್ಚಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ 10 ಪೀಸಸ್ ಇದೆ ಈ ಬಾಕ್ಸಲ್ಲಿ. ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಬಾಕ್ಸ್. ಸೊ ಇದು ಒಂದು ತರಬೇಕು. ಇದು ಕರೆಂಟ್ಲಿ ಟ್ರೆಂಡಿಂಗಲ್ಲಿರುವಂಥ ಬಟ್ಟೆ. ಇದರಲ್ಲಿ ಐ ಥಿಂಕ್ ಗ್ರೀನ್ ಕಲರ್ ಅಥವಾ ವೈಟ್ ಕಲರ್ ಇರ್ಬೋದು ಅನ್ಸುತ್ತೆ ಈ ಕಲರು. ಸೊ ಈ ಥರ ಇದು ಸೈಡ್ಗೆ ಹಂಗೆ ಬರುತ್ತೆ. ಇದು ಸ್ಲೀವ್ಲೆಸ್ ಟಾಪು. ಹೆಂಗಿದೆ ನೋಡಿ. ಇದು ಸ್ಮಾಲಲ್ಲಿ ಆರ್ಡರ್ ಮಾಡಿದ್ದು, ಬಟ್ ಸ್ಟಿಲ್ ತುಂಬಾ ಏನಪ್ಪ ಫ್ರೀ ಸೈಜ್ ಥರ ಕಾಣಿಸ್ತದೆ. ಸ್ಮಾಲೇ ಇಷ್ಟು ಅಗಲ ಇದೆ. ಬೇರೆ ಸೈಜೆಲ್ಲ ಇನ್ನೆಷ್ಟು ದೊಡ್ಡದಾಗಿರುತ್ತೇನೋ. ಸೊ ಇದು ಮಿರರ್ ಪ್ರಿಂಟಿಂಗ್ ಇದೆ ಇಲ್ಲಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಮೇ ಬಿ 400 ಸಮಥಿಂಗ್ ಇರ್ಬೋದಾ ಅಂತ. ಸೊ ಇದು ಬ್ಯಾಕಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪಾಕೆಟ್ ಇದೆ ಆ್ಯಕ್ಚುಲಿ, ಒನ್ ಸೈಡ್ ಪಾಕೆಟ್ ಇದೆ. ಚೆನ್ನಾಗಿದೆ ಬಟ್ಟೆ. ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಒಂದು ಸೈಡ್ ಮಾತ್ರ ಪಾಕೆಟ್, ಈ ಕಡೆ ಪಾಕೆಟ್ ಇದೆ. ಈ ಕಡೆ ಸೊ ಈ ಕಾಂಬಿನೇಷನ್ ನನ್ನ ಹತ್ರ ಇಲ್ಲ ಅನ್ಕೋತೀನಿ. ಸಾರಿ, ಈ ಕಲರ್ ನನ್ನ ಹತ್ರ ಇಲ್ಲ. ಸೊ ಇದು ಒಂದು ತಗೊಂಡೆ. ಆ್ಯಂಡ್ ಇನ್ನೊಂದು ತಗೊಂಡಿದ್ದೀನಿ, ಬಟ್ ಅದೇನಂದ್ರೆ ಸ್ಲಿಪ್ಪರು. ಮತ್ತೆ 6 ಆರ್ಡರ್ ಮಾಡಿದ್ದೆ. 6 ಸ್ವಲ್ಪ ಲೂಸ್ ಆಗ್ತಿತ್ತು. ಸೊ ಫಿಟ್ ಆಗಿರೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ 5ಗೆ. ಸೊ ಅದು ಬಂದಾಗ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟನ್ನ ತಗೊಂಡಿದ್ದೀನಿ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದೆ. ಟೈಮ್ ಬಂದು 8 o'clock ಆಗ್ತಿದೆ. ಶರ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಇಯರಿಂಗ್ಸ್ ಹಾಕೋತೀನಿ ಫಸ್ಟ್ಲಿ. ನೆಕ್ಸ್ಟು ಐಬ್ರೋ ಫಿಲ್ಲಿಂಗ್. ಈ ಐಬ್ರೋ ಪ್ಯಾಲೆಟ್ ಬಗ್ಗೆ ತುಂಬ ಜನ ಮತ್ತೆ ಕೇಳ್ತಾನೆ ಇದ್ದೀರಾ. ಮಾರ್ಸ್ MARS ಟೈಪ್ ಮಾಡಿ, ನೈಕಾದಲ್ಲಿ ಸಿಗುತ್ತೆ. ಎಲ್ರಿಗೂ ಲಿಂಕ್ ಕೊಡೋಕೆ ಕಷ್ಟ. ಹೆಸರು ಹೇಳ್ತಿದ್ರು ಸರ್ಚ್ ಮಾಡೋಕೆ ಕಷ್ಟ ನಿಮಗೆ. ಲೇಜಿ ಪೀಪಲ್. ಲಿಪ್ ಬಾಮ್ನ ಫಸ್ಟ್ ಅಳಿಸ್ಕೊಬಿಡ್ತೀನಿ. ಸೊ ಫೇಸಸ್ ಕೆನಡಾ ಅವ್ರದ್ದು. ಶೇಡ್ ಬಂದು ರೆಡ್ ಕಾರ್ಪೆಟ್. ಕಂಬೈನ್. ಡ್ರೈ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಲ್ಲಿವರೆಗೂ ಹಿಂಗೆ ನನ್ನ ಹೇರ್ ಡ್ರೈ ಆಗ್ಬೇಕು, ಟೈಮ್ ಬೇಕಾಗುತ್ತೆ. ಅಥರ್ ಪರ್ಫ್ಯೂಮ್. ಇದಂತೂ ಓಲ್ಡ್ ಸ್ಮೆಲ್ ಬರ್ತಾನೆ ಇರುತ್ತೆ ಬಾಡಿಲಿ. ಅದು ತುಂಬ ಚೆನ್ನಾಗಿದೆ ಕೂಡ. This is my lunch box. Here is my bag. So I am ready. My bag is ready.
ಸೊ ಹೊರಡೋಣ. ಸ್ವಿಚಸ್ ಎಲ್ಲ ಆಫ್ ಮಾಡಿದ್ದೀನಿ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ಓಕೆ, ಶೂ ಆಚೆನೇ ಇದೆ, ಅದನ್ನೇ ಹಾಕೊಂಡು ಹೋಗ್ತೀನಿ. ವೆಯ್ಟಿಂಗು ಇನ್ನೂ ಓಪನ್ ಕೂಡ ಆಗಿಲ್ಲ, ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಬಂದು 8:50 ಆಗಿದೆ. ಆನ್ ದಿ ವೇ ಎಲ್ಲರೂ. ನಾನು ಬಿಸಿ ಬ್ರೇಕ್ಫಾಸ್ಟ್. ರವೆ ಬದಲು ಬೇರೆ ಏನಾದರೂ ಹಾಕ್ತಾರ ಅಂತ. ರವೆ ಹಾಕ್ತಾರಲ್ಲ, ಇಲ್ಲ ಸಮಥಿಂಗ್ ಮಿಲೆಟ್ ಥರದ್ದು ಏನಾರು ಹಾಕ್ತಾರ ಅಂತ. ದಪ್ಪರವನ್ನ ಬಿಸಿ ಕಡೆ ಬರ್ತಾರೆ ಮಾಡ್ತಿರೋದು. ಅದೇ ಹೌದೌದು, ಹಂಗೆ ಅನಿಸುತ್ತೆ. ಆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ತುಂಬಾ ಕೆಲಸ ಆಯಿತು. ಲಿಟ್ರಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಕೆಲಸ, ಆ್ಯಕ್ಟಿವಿಟಿ, ಪ್ರಮೋಷನ್ ಆ್ಯಕ್ಟಿವಿಟಿ ಅಂತ ಸಾಕಷ್ಟು ಕೆಲಸಗಳಿತ್ತು. ಹಾಗಾಗಿ ಏನೂ ಶೂಟ್ ಮಾಡಲಿಲ್ಲ ನಾನು, ಅದರಲ್ಲಿ ಬ್ಯುಸಿಯಾಗಿ ಹೋಗಿದ್ದೆ. ಆ್ಯಂಡ್ ಆಫೀಸ್ ಇವತ್ತು ಸ್ವಲ್ಪ ಬೇಗನೆ ಹೊರಟೆ, 6:20ಗೆಲ್ಲ ಹೊರಟಿದ್ದಾಯಿತು. ಆ್ಯಂಡ್ ಆ್ಯಸ್ ಯೂಶುವಲ್ ಬಸ್ಸಲ್ಲೇ ಹೋಗಬೇಕು. ಆ್ಯಂಡ್ ಸ್ವಲ್ಪ ಬೇಗನೆ ರೀಚ್ ಆದೆ ಮನೆಗೆ. ಟ್ರಾಫಿಕ್ ಕೂಡ ಕಡಿಮೆ ಇರುತ್ತಲ್ವ, ಸ್ವಲ್ಪ ಬೇಗ ಬಿಟ್ಟರೆ. ಸೊ ಹಾಗಾಗಿ ಬೇಗ ಕೂಡ ರೀಚ್ ಆಗಿಬಿಟ್ಟೆ ನಾನು. ಆ್ಯಂಡ್ ಹೋಗ್ಬೇಕಾದ್ರೆ ಕೆಲವೊಂದು ಆಟೋ ಮೇಲೆ ಕೆಲವೊಂದು ಬರೆದಿರ್ತಾರಲ್ಲ ಲೈನ್ಸು, ಅವ್ರು ನಿಜವಾಗ್ಲೂ ಕವಿಗಳು ಅಥವಾ ಬರೆಸ್ತಾರೋ ಅಷ್ಟು ಚೆನ್ನಾಗಿರೋರನ್ನ ಹುಡುಕಿ ಅನಿಸ್ತಾ ಇರುತ್ತೆ. ಸೊ ಹಾಗೆ ಹೋಗ್ಬೇಕಾದ್ರೆ ಆಟೋ ಮೇಲೆ ಇದೊಂದು ಕಾಣಿಸ್ತು, ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಯ್ತು ಅದನ್ನು. ಸೊ ಐ ಆಮ್ ಬ್ಯಾಕ್ ಟು ಮನೆಗೆ. ಟೈಮ್ ಬಂದು 7:10-15 ಆಗ್ತದೆ ಅನಿಸುತ್ತೆ. ಸೊ ಇವಾಗ ಊಟ ಮಾಡ್ಕೊಂಬರೋಣ ಅಂತ ಐ ಡಿಸೈಡೆಡ್. ಬಿಕಾಸ್ ಬಿಸಿ ಬಿಸಿ ಎಗ್ ನೂಡಲ್ಸ್ನ ತೊಗೊಂಬಂದೆ ಆಚೆಯಿಂದ. ಸೊ ಹಾಗಾಗಿ ಫಸ್ಟ್ ತಿನ್ಕೊಳ್ಳೋಣ ಅಂತ. ಹಾಗೆ ನೀರು ಕೂಡ ಗೀಸರ್ ಕೂಡ ಆನ್ ಮಾಡಿದ್ದೀನಿ, ಸ್ನಾನ ಮಾಡಬೇಕು. ಸೊ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಹಿಂಗೆ ಮಾಡ್ತಾರೆ, ವೆಜಿಟೇಬಲ್ಸ್ ಜಾಸ್ತಿ ಹಾಕ್ಸ್ಕೊಂಡು ಡಬಲ್ ಎಗ್ ಹಾಕ್ಸಿ ಆಯಿಲ್ ಕಡಿಮೆ ಹಾಕ್ಸಿದ್ದೀನಿ. ಇಷ್ಟು ಹಾಕ್ಬೇಡಿ ನೂಡಲ್ಸ್ ಅಂತ ಹೇಳಿದ್ದೀನಿ. ಆಂಟಿ ಫೋನಲ್ಲಿ ಮಾತಾಡಿಕೊಂಡು ನಾನು ಹೇಳೋದು ಅರ್ಧಂಬರ್ಧಂ ಕೇಳಿಸ್ಕೊಂಡು ಫಾಸ್ಟಾಗಿ ಮಾಡಿಕೊಟ್ಬಿಡ್ತಾರೆ. ಸೊ ಇವತ್ತು ನೂಡಲ್ಸ್ ನೋಡಿ ಈ ರೀಲ್ಸಲ್ಲೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನೇ ತೊಗೊಂಬಂದಿದ್ದಾಯಿತು. ಆ್ಯಂಡ್ ನೀರು ಕಾಯೋಷ್ಟರಲ್ಲಿ ನಾನು ಸ್ವಲ್ಪ ತಿನ್ಕೊಂಬರೋಣ ಬಿಸಿ ಇದ್ದಾಗೆ ಅಂತ ಹೇಳಿಬಿಟ್ಟು ತಿಂತಾಯಿದ್ದೀನಿ. ಇವತ್ತು ಎಂಟೈರ್ ಡೇ ಸಿಕ್ಕಾಬಟ್ಟೆ ಥರ ಹೆಕ್ಟಿಕ್ ಆಗಿತ್ತು. ಆ್ಯಕ್ಚುಲಿ ನನಗೆ ವ್ಯಾನ್ ಆ್ಯಕ್ಟಿವಿಟಿ ಮಾಡಿದ್ವಿ ಇವತ್ತು, ಆಯಿತಾ. ಅದ್ರ ಒಳಗಡೆ ವ್ಯಾನ್ ಒಳಗಡೆ ಹೋಗಿ ಒಂದು 10 ನಿಮಿಷಕ್ಕೆ ಒಂಥರ ಸಫಿಕೇಶನ್ ಸ್ಟಾರ್ಟ್ ಆಗಿಬಿಡ್ತು. ಒಂಥರ ಬಿಸಿ ಬಿಸಿ ಕಣ್ಣೆಲ್ಲ ಉರಿಯೋ ಥರ. ಅದಕ್ಕೆ ಹೆಡ್ ನೋವುತ್ತೆ, ತಲೆ ನೋವುತ್ತದೆ ನನಗೆ ಸದ್ಯಕ್ಕೆ ಇವಾಗಂತೂ. ಸೊ ಯಾ, ದಟ್ಸ್ ದ ಅಪ್ಡೇಟ್. ಲೆಟ್ಸ್ ಈಟ್. ಆಂಟಿ ಹೆಂಗೆ ಮಾಡಿದ್ದಾರೆ ಅಂತ ನೋಡೋಣ. ಇನ್ನೊಂದು ಶಾಪ್ ಇರುತ್ತೆ, ಅದು ಕೂಡ ಫೇಮಸ್ಸು, ಬಟ್ ಅದಿನ್ನೂ ಕ್ಲೋಸ್ ಆಗಿತ್ತು ಇವತ್ತು. ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಬೆಳಗ್ಗೆ ತೋರಿಸ್ಕೊಂಡು ಹೋಗಿದ್ನಲ್ಲ ಕೆಲವೊಂದು ಶಾಪಿಂಗ್ ಮಾಡಿದ್ದು. ಇನ್ನೊಂದು ಟಾಪ್ ತೊಗೊಂಡಿದ್ದೆ, ಅದು ನಾನು ನಿಮ್ಗೆ ತೋರಿಸಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ತೋರಿಸೋಣ ಅಂತ ತೊಗೊಂಡೆ. ಇದು ಶಾರ್ಟ್ ಕುರ್ತಾ ಟಾಪು. ಸೊ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಎಲಾಸ್ಟಿಕ್ ಇದೆ ಈ ಥರ. ಫಾರ್ಮಲ್ ಥರನಾದರೂ ಇನ್ಶರ್ಟ್ ಮಾಡಿ ಆದರೂ ಹಾಕೋಬೋದು, ಅಥವಾ ಜಸ್ಟ್ ಹಾಗೆ ಕೂಡ ಹಾಕೋಬೋದು. ಸ್ಮಾಲ್ ಸೈಜಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ, ಫಿಟ್ ಆಗುತ್ತೆ. ಆ್ಯಕ್ಚುಲಿ ಈ ಕಲರಲ್ಲಿ ಇರಲಿಲ್ಲ. ಸೊ ಇಟ್ಸ್ ದ ಒನ್. ಸೊ ಮಶ್ರೂಮ್ನ ತೊಗೊಂಬಂದಿದ್ದೀನಿ. ಮಶ್ರೂಮ್ ಬಿರಿಯಾನಿ ಅಥವಾ ಪಲಾವ್ ಏನು ಅಂತಾರೋ ಅನ್ಬೋದು, ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದು ಸ್ವಲ್ಪ ಮೇಲೆ ನೀಟಾಗಿ ಸಿಪ್ಪೆಲ್ಲ ಬಿಡಿಸ್ಕೋಬೇಕು. ಆಮೇಲೆ ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಬೇಕು. ಮಣ್ಣೆಲ್ಲ ಮೇಲೆ ಇರುತ್ತೆ ಅಷ್ಟೇ, ಅದು ತೊಳೆದ್ರೆ ಹೋಗ್ಬಿಡುತ್ತೆ ಮಣ್ಣು. ಬಟ್ ಸ್ಟಿಲ್ ನೀಟಾಗೆಲ್ಲನೂ ವಾಶ್ ಮಾಡಿ ಬಿರಿಯಾನಿ ಮಾಡಬೇಕು. ಸಿಂಪಲ್ಲಾಗೆ ಮಾಡ್ಕೊಳ್ಳೋದು, ಏನು ಎಕ್ಸ್ಟ್ರಾ ಅಂತ ಏನಿಲ್ಲ. ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ರೆ ಯಾರು ಅಪ್ಲೋಡ್ ಮಾಡೇ ಇರ್ತಾರೆ. ಸೊ ಅದನ್ನು ನೋಡಿಕೊಂಡು ಮಾಡಬೇಕು ಅಂತ ಐ ಡಿಸೈಡ್. 50 ರುಪೀಸು, ಸಮ್ಟೈಮ್ಸ್ 70-60 ರುಪೀಸ್ ಏನೋ ಇತ್ತು. ಸೊ 50 ರುಪೀಸ್ ಆಗಿದೆ. ಫ್ರಿಜ್ಜಲ್ಲೇ ಇಡಬೇಕು, ಆಚೆ ಎಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಸೊ ಎಸ್ ಗೈಸ್, ನಾನೆಲ್ಲ ಮುಗಿಸ್ಕೊಂಡು ನನ್ನ 1 hour ಸೆಷನ್ ಕೂಡ ಇತ್ತು. ಸೆಷನ್ ಕೂಡ ಮುಗಿಸಿದ್ದಾಯಿತು.
ಆ್ಯಂಡ್ ಇವಾಗ ಇನ್ನೂ ಡೀಟೇಲ್ಸ್ ಕಳಿಸಿಲ್ಲ ನನ್ನ ಕ್ಲೈಂಟ್ಗೆ. ಸೊ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ಬೇಕು. ಆ್ಯಂಡ್ ಸ್ಕಿನ್ ಕೇರ್ ಅಂತ ಏನೋ ಮಾಡಿಲ್ಲ, ಬರೀ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೆಡ್ಡೇಕ್ ಆಗ್ತದೆ ನನಗೆ. ಚೆನ್ನಾಗಿದ್ದೆ ಬೆಳಗ್ಗೆಯಿಂದ ಆಯಿತಾ. ಅದು ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗಿ ನನಗೆ ತಲೆ ಸಫೋಕೇಶನ್ ಆಗಿ ಒಂಥರ ಆಗ್ತದೆ ಹೆಡ್ಡೆಲ್ಲ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಈಗ ಒಂದು ಟ್ಯಾಬ್ಲೆಟ್ ತೊಗೋತೀನಿ. ಆ್ಯಂಡ್ ಅಷ್ಟೇ ಇವತ್ತಿನ ವಿಚಾರ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಬಟ್ಟೆ ಎಲ್ಲ ಇನ್ನೂ ಹಾಗೆ ಬಿದ್ದಿದೆ, ಕ್ಲೀನ್ ಮಾಡಿಲ್ಲ, ಐ ಮೀನ್ ಜೋಡಿಸಿಟ್ಟಿಲ್ಲ ಇನ್ನೂ. ಸೊ ಅದೊಂದು ಪೆಂಡಿಂಗ್ ಇದೆ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೋಡಿದವ್ರಿಗೆ. ನಾನು ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಹ್ಯಾಪಿ, ಎಲ್ಲ ಚೆನ್ನಾಗಿರಲಿ ನಿಮ್ಮ ಲೈಫಲ್ಲಿ. ಓಕೆ ಬಾಯ್.